ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವಿವತ್ತು ಹೊರಟಿದ್ದು ಟೆಂಪಲಿಗೆ. ನಾನು ಮತ್ತು ನನ್ನ ದೊಡ್ಡ ಮಗ ಬಸ್ಸಲ್ಲಿ ಬಂದೆವು ಹುಣಸೆಕಟ್ಟೆಯಲ್ಲಿ ನಮ್ಮದು ಅತ್ತಿಗೆ ಮನೆ ಇದೆ. ಸೊ ಅತ್ತಿಗೆ ಮಕ್ಕಳಿಬ್ಬರು ಆ್ಯಂಡ್ ಅಕ್ಕನ ಮಕ್ಕಳು ಮತ್ತು ಅಣ್ಣನ ಮಗ ಬರ್ತೆ ಅಂತ ಹೇಳಿದರು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಹೋಗುವ ಅಂತ ನಾವು ಪ್ಲ್ಯಾನ್ ಹಾಕಿದ್ದೆವು. ಇಲ್ಲಿ ಇವರು ರೆಡಿ ಆಗ್ತಾಯಿದ್ರು. ಇವರದೆಲ್ಲ ರೆಡಿ ಆದ ನಂತರ ನಾವು ಹೊರಟೆವು ಬಸ್ಸಿಗೆ ಕಾಯ್ತಾ ಇದ್ದೆವು. ಆಮೇಲೆ ಬಸ್ ಬಂತು, ನಾವು ಬಸ್ಸಲ್ಲಿ ಹೋದೆವು. ಅಲ್ಲಿ ನಮಗೆ ಸೀಟು ಸಿಗಲಿಲ್ಲ ಮೊದಲಿಗೆ. ಆಮೇಲೆ ಬಸ್ಸಲ್ಲಿ ನಮಗಿಬ್ಬರಿಗೆ ಸೀಟ್ ಸಿಕ್ಕಿತು. ಅವರಿಬ್ಬರು ನೇತಾಡ್ತಾ ಇದ್ದಾರೆ. ಆಮೇಲೆ ನಾವು ಬಸ್ಸಿಂದ ಇಳಿದೆವು. ಅಲ್ಲಿ ಮತ್ತು ರಿಕ್ಷಾದಲ್ಲಿ ಹೋಗಬೇಕು. ರಿಕ್ಷಾದಲ್ಲಿ ನಾವು 7 ಮಂದಿ ಇದ್ದೇವಲ್ಲ, ಸೊ ನಾವು 2 ರಿಕ್ಷಾ ಮಾಡಿದ್ದೆವು. ನಾವು 3 ಒಂದು ರಿಕ್ಷಾದಲ್ಲಿ, ಅವರು 4 ಮಂದಿ ಒಂದು ರಿಕ್ಷಾ ಹೋಗ್ತಾ ಇದ್ದೇವೆ. ರಿಕ್ಷಾದಲ್ಲಿ ನಾವೀಗ ಎಲ್ಲಿಗೆ ಹೋಗೋದಂದರೆ ಕುದ್ರೋಳಿ ಟೆಂಪಲಿಗೆ. ನಾವು ಹೋಗುವಾಗ ನಮಗೆ ದಾರಿಯಲ್ಲಿ ಒಂದು ಸಿಂಹ ವೇಷ ಸಿಕ್ಕಿತು. ಅದನ್ನು ನೋಡಿಕೊಂಡು ಆಮೇಲೆ ಈಗ ನಾವು ಕುದ್ರೋಳಿ ಟೆಂಪಲ್ ರೀಚ್ ಆದೆವು. ನೋಡಿ, ನಾವು ಬಂದೇವೆ ಎಲ್ಲ ರಿಕ್ಷಾದಿಂದ ಇಳಿದು ಕುದ್ರೋಳಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ನಾವೆಲ್ಲ ಅಂದರೆ ರಶ್ ಇತ್ತು ಸ್ವಲ್ಪ. ಸೀದಾ ಒಳಗಡೆ ಹೋದೆವು. ದೇವರ ದರ್ಶನ ಎಲ್ಲ ಮಾಡಿ, ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ, ಆದರೂ ಸ್ವಲ್ಪ ವೀಡಿಯೋ ಮಾಡಿದೆ ದೇವರದ್ದೆಲ್ಲ. ಆಮೇಲೆ ಹೊರಗಡೆ ಎಲ್ಲ ನೋಡಲಿಕ್ಕೆ ತುಂಬ ಚೆಂದ ಇತ್ತು ಟೆಂಪಲ್. ನಾನು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಕುದ್ರೋಳಿ ಟೆಂಪಲಿಗೆ. ತುಂಬ ಖುಷಿ ಆಯಿತು. ಅಂದರೆ ನವರಾತ್ರಿ ಟೈಮಲ್ಲಿ ಹೋಗಬೇಕು, ರಾತ್ರಿ ಹೊತ್ತು ಹೋಗಬೇಕು. ಆ ಲೈಟಿಂಗ್ ಎಲ್ಲ ನೋಡಲಿಕ್ಕೆ ಭಾರಿ ಖುಷಿ ಆಗ್ತದೆ. ಆಮೇಲೆ ನಾವು ಊಟದ ಲೈನ್ ಹಿಡಿದುಕೊಂಡು ಊಟಕ್ಕೆ ಹೋದೆವು. ಊಟ ಎಲ್ಲ ಆದ ನಂತರ ಸೀದಾ ಶಾರದೆ ನೋಡಲಿಕ್ಕೆ ನಾವು ಬಂದೆವು. ಅಲ್ಲಿ 10 ದೇವಿಯ ವಿಗ್ರಹ ಕೂಡ ಇತ್ತು. ಒಂದೊಂದು ದೇವಿಯ ಮೂರ್ತಿ ನೋಡುವಾಗ ತುಂಬ ಖುಷಿ ಆಗ್ತಾಯಿತ್ತು. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರೋದು, ನವರಾತ್ರಿ ಟೈಮಲ್ಲಿ ಬರೋದಂದರೆ ಫಸ್ಟ್ ಟೈಮ್. ಆ್ಯಂಡ್ ಶಾರದೆ ಕೂಡ ತುಂಬ ಚೆಂದ ಕಾಣ್ತಾ ಇತ್ತು, ನೋಡಲಿಕ್ಕೆ ಖುಷಿ ಆಗ್ತಿತ್ತು. ಎಲ್ಲ ದೇವಿಯ ವಿಗ್ರಹ ನೋಡಿ ಆದ ನಂತರ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡೆವು. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ನಾವು ಎಲ್ಲ ಒಂದು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಶುರು ಮಾಡಿದೆವು. ನಾವು ಇಷ್ಟು ಮಂದಿ ಹೋಗಿದ್ದೆವು ಟೆಂಪಲ್ಗೆ. ಆಮೇಲೆ ಆದ ನಂತರ ಹೊರಗಡೆ ಸ್ವಲ್ಪ ಕೆಲವು ಕಡೆಯಲ್ಲೆಲ್ಲ ಹೋದೆವು. ಆಮೇಲೆ ಸೀದಾ ಅಲ್ಲಿ ಗಾರ್ಡನ್ ಹತ್ರ ಎಲ್ಲ ಹೋಗಿ ಆದ ನಂತರ ಸೀದಾ ಶಾಪಿಂಗ್ಗೆ ಹೋದೆವು. ಶಾಪಿಂಗ್ಗೆ ಹೋಗುವಾಗ ತುಂಬ ಸ್ಟಾಲ್ಗಳೆಲ್ಲ ಇತ್ತು ಅಲ್ಲಿ. ಎಲ್ಲಿಗೆ ಹೋಗೋದು ಅಂತ ಏನು ತಗೊಳ್ಳೋದು ಅಂತ ಗೊತ್ತಾಗ್ತಿರಲಿಲ್ಲ. ನಾನು ಮಕ್ಕಳಿಗೆ ಸ್ವಲ್ಪ ತಗೊಂಡೆ. ಆಮೇಲೆ ಅಲ್ಲಿ ಲೇಸ್ ಚಾಟ್ ಇತ್ತು. ಸೊ ಅವರಿಗೆಲ್ಲ ಲೇಸ್ ಚಾಟ್ ಬೇಕಂತ ಹೇಳಿ ಲೇಸ್ ಚಾಟ್ ತಿಂತಾ ಇದ್ರು. ನಾನು ಅದರಲ್ಲಿ 2 ಚಮಚ ತಿಂದೆ ಅಷ್ಟೇ. ಒಳಗಡೆ ಶಾಪಿಂಗ್ ಎಲ್ಲ ಆಯಿತು. ಮತ್ತು ರೋಡ್ ಸೈಡಲ್ಲಿ ಕೂಡ ಮಾರ್ತಾಯಿದ್ರು, ಅದನ್ನು ಕೂಡ ನೋಡೋದು ಬಿಡ್ತಾ ಇರಲಿಲ್ಲ ಇವರು. ಆಮೇಲೆ ಅಲ್ಲಿ ಐಸ್ ಕ್ರೀಮ್ ತಿಂತಾ ರೋಡಲ್ಲಿ ನಡ್ಕೊಂಡು ಬಂದೆವು ಬಸ್ ಸ್ಟಾಪ್ ಹತ್ರ. ಅಲ್ಲಿ ಬರುವಾಗ ಮಕ್ಕಳದು ನಾಸಿಕ್ ಪ್ಯಾಂಟ್ ಮತ್ತು ಕರಡಿ ವೇಷ ಇತ್ತು, ಅದನ್ನು ಕೂಡ ನೋಡಿದೆವು. ಆಮೇಲೆ ಬಸ್ ಹಿಡ್ಕೊಂಡು ಸೀದಾ ಬಸ್ಸಲ್ಲಿ ಬಂದೆವು. ಬಸ್ಸಲ್ಲಿ ಒಂದು ಸೀಟು ಕೂಡ ಇರಲಿಲ್ಲ ಮಾರೆ, ನಿಂತ್ಕೊಂಡೇ ಕಟೀಲ್ ತನಕ ನಾವು ಬಂದದ್ದು. ಅದರೆಡೆಯಲ್ಲಿ ಇವಳೊಬ್ಬಳು ನಿಂತ್ಕೊಂಡೇ ಈ ಸೀರಿಯಲ್ ನೋಡ್ತಾ ಇದ್ದಾಳೆ. ಈ ಥರ ಯಾರಾದರೂ ಬಸ್ಸಲ್ಲಿ ನಿಂತ್ಕೊಂಡು ಸೀರಿಯಲ್ ನೋಡಿದ್ದೀರಾ? ಕಮೆಂಟ್ ಹಾಕಿ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಿ ಯು, ಬೈ.